ಕಾಮಧೇನು ನಂದಿನಿ ತನ್ನ ಶಿಶು ಎಲ್ಲಿ ಇರ್ತದೆ ತಾನು ಅಲ್ಲಿ ಹೋಗಿ ತನ್ನ ಅಮೃತ ತುಲ್ಯವಾದ ಹಾಲನ್ನ ಉಣಬಡಿಸ್ತದೆ. ತಾನು ತಿನ್ನುವುದು ಹುಲ್ಲಾದರೆ ಆ ಹುಲ್ಲನ್ನ ಅಮೃತೋಪಮವಾಗಿ ಪರಿಣಾಮಗೊಳಿಸಿ ಜಗತ್ತಿಗೆ ಅದನ್ನ ಅಮೃತ ತುಲ್ಯವಾದಂತಹ ಹಾಲಿನ ರೂಪದಲ್ಲಿ ತನ್ನ ಕೆಚ್ಚಲಿನಿಂದ ಉಣಬಡಿಸ್ತದೆ. ತನ್ನ ಬಳಿ ಬರುವಂತಹ ಶಿಶುಗಳಿಗೆ ಆಹಾರವನ್ನು ನೀಡುವ ಮೂಲಕ ಅಲ್ಲಿ ಪೋಷಣೆ ಮಾಡುತ್ತೆ. ಶಿಶುಗಳಿದ್ದಲ್ಲಿಗೆ ತಾನು ಹೋಗಿ ಪೋಷಣೆ ಮಾಡುತ್ತೆ. ಆದರೆ ತಾನು ತಿನ್ನುವುದು ಮಾತ್ರ ಹುಲ್ಲನ್ನ ತಿಂದು ಬಿಸಿಲಲ್ಲಿ ಸುತ್ತಾಡಿ ಬಳಲಿದರೂ ಅದು ಅಮೃತ ತುಲ್ಯವಾದ ಜಗತ್ತಿಗೆ ಉತ್ತಮವಾದಂತಹ ಆ ಹಾಲನ್ನು ಉಣಬಡಿಸುವಂತೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಪೂರ್ವಾವತಾರಗಳಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದಾಗ, ಅವರು ಪೀಠಾಧಿಪತಿಗಳಾದಾಗ, ವೃಂದಾವನದಲ್ಲಿ ಕುಳಿತು ಯೋಗಾಸಕ್ತರಾದಾಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ತಾವು ಸಾಧನೆ ಮಾಡಿದಂತಹ ತಪಸ್ಸನ್ನ, ತಮಗೆ ಭಗವಂತ ನೀಡಿದ ವರಗಳನ್ನ, ತಾವು ಭಗವಂತನ ಸೇವೆ ಮಾಡಿದ್ದ ಎಲ್ಲ ಪುಣ್ಯವನ್ನ ತಮಗೆ ಏನು ಇಟ್ಟುಕೊಳ್ಳದೆ ಇಡೀ ಜಗತ್ತಿಗೆ ದಾರಿ ಎರಿತಾ ಇರತಕ್ಕಂತಹ ಏಕೈಕ ವಿಶ್ವ ಗುರುಗಳು ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರು.